ನಮಸ್ಕಾರ. ಜೀವನ ಮೌಲ್ಯ ಸರಣಿಗೆ ಸ್ವಾಗತ. ನಾನು ಯಶಸ್ವಿನಿ ಗಿರೀಶ್. ಒಬ್ಬ ರಾಜ 3 ವ್ಯಕ್ತಿಗಳನ್ನು ಕರೆದು 3 ಚೀಲಗಳನ್ನು ನೀಡಿ ಅದರ ತುಂಬ ಹಣ್ಣುಗಳನ್ನು ತರಲು ಹೇಳಿದ. ಮೊದಲನೆಯ ವ್ಯಕ್ತಿ ಉತ್ತಮ ಕೆಲಸಗಾರನಾಗಿದ್ದ. ಚೀಲದ ತುಂಬ ಉತ್ತಮ ಹಣ್ಣುಗಳನ್ನು ತುಂಬಿಕೊಂಡು ಬಂದ. ಎರಡನೆಯ ವ್ಯಕ್ತಿ ಸ್ವಲ್ಪ ಕೆಲಸಗಳ್ಳನಾಗಿದ್ದ. ಅದಕ್ಕಾಗಿ ಉತ್ತಮ ಹಣ್ಣುಗಳೊಂದಿಗೆ ಕೆಟ್ಟ ಹಣ್ಣನ್ನು ತುಂಬಿಕೊಂಡು ಬಂದ. ಮೂರನೆಯವನು ತುಂಬ ಆಲಸಿಯಾಗಿದ್ದ. ಅವನು ಚೀಲದಲ್ಲಿ ಹುಲ್ಲು ಕಸ ಕಡ್ಡಿ ತುಂಬಿ ಅದರ ಮೇಲೊಂದಷ್ಟು ಹಣ್ಣುಗಳನ್ನು ತುಂಬಿಕೊಂಡು ಬಂದನು. 3 ರಾಜನ ಅರಮನೆಗೆ ಬಂದರು. ಆಗ ರಾಜ 3ರನ್ನು 20 ದಿನ ಜೈಲಿಗೆ ಹಾಕಿ ಅವರಿಗೆ ಆಹಾರವನ್ನು ಕೊಡದಿರುವಂತೆ ಆದೇಶಿಸಿದ. ಮೊದಲನೆಯ ವ್ಯಕ್ತಿ 20 ದಿನಗಳ ಕಾಲ ಹಣ್ಣುಗಳನ್ನು ತಿಂದು ಆನಂದದಿಂದಿದ್ದ. ಎರಡನೆಯ ವ್ಯಕ್ತಿ ಮೊದಲು ಉತ್ತಮ ಹಣ್ಣುಗಳನ್ನು ತಿಂದ, ನಂತರ ಕೊಳೆತ ಹಣ್ಣು ತಿಂದು ಅನಾರೋಗ್ಯಕ್ಕೀಡಾದ. ಮೂರನೆಯ ವ್ಯಕ್ತಿಯ ಹತ್ತಿರ ಅತ್ಯಂತ ಕಡಿಮೆ ಹಣ್ಣುಗಳಿದ್ದವು. ಆತ ಹಸಿವೆಯಿಂದ ಸತ್ತೇ ಹೋದ. ಬಂಧುಗಳೇ, ಇದು ಕೇವಲ ಕಥೆಯಲ್ಲ, ನಮ್ಮ ಬದುಕಿನ ಸತ್ಯ ದರ್ಶನ. ಈ ಬದುಕು ಒಂದು ಸುಂದರವಾದ ತೋಟ. ನಮ್ಮ ಕರ್ಮಗಳಿಂದ ನಮ್ಮ ಬದುಕಿನ ಚೀಲವನ್ನು ತುಂಬಿಸಿಕೊಳ್ಳುತ್ತಿದ್ದೇವೆ. ಒಳ್ಳೆಯ ಧರ್ಮದ ಕೆಲಸ ಮಾಡಿದವರಿಗೆ ಶಾಂತಿ, ಸುಖ, ಸಫಲತೆ ದೊರೆಯುತ್ತದೆ. ಮೋಸ ವಂಚನೆ ಮಾಡುವವರಿಗೆ ಅರ್ಧ ಸುಖ, ಇನ್ನರ್ಧ ದುಃಖ ದೊರೆಯುತ್ತದೆ. ಕೆಟ್ಟ ಕೆಲಸ ಮಾಡುವವರಿಗೆ ಏನೂ ದೊರೆಯುವುದಿಲ್ಲ. ಆದ್ದರಿಂದ ಒಳಿತು ಮಾಡೋಣ. ಅದರ ಫಲವೇ ನಮ್ಮ ಭವಿಷ್ಯವನ್ನು ನಿರ್ಧರಿಸುತ್ತದೆ ಎಂಬುದನ್ನು ಮರೆಯದಿರೋಣ. ಧನ್ಯವಾದಗಳು.